ಸಣ್ಣ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೆಸೇಜ್ ಪಾಸ್ ಆಗಿದೆ. ನಗರದಾದ್ಯಂತ ಸುಮಾರು 40 ಶಾಲೆಗಳಿಗೆ ಈ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. roadkill 333@atomic.me.io ಈ ಒಂದು ಮೇಲ್ ಐಡಿಯಿಂದ ಬೆದರಿಕೆಯ ಮೆಸೇಜ್ ಸುಮಾರು ನಗರದ 40ಕ್ಕೂ ಹೆಚ್ಚು ಶಾಲೆಗಳಿಗೆ ಬಂದಿದೆ. ಶಾಲೆಗಳಿಗೆ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಭೇಟಿ ಕೊಟ್ಟಿದೆ. ವಿದ್ಯಾರ್ಥಿಗಳನ್ನ ಹೊರಗೆ ಕರೆಸಿ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಾರೆ. ಬ್ಲಾಕ್ ಕಲರ್ ಪ್ಲಾಸ್ಟಿಕ್ ಕವರ್ ಬ್ಯಾಗ್ನಲ್ಲಿ ಸ್ಫೋಟಕ ಇರಿಸಲಾಗಿದೆ. ನಾನು ಪ್ರಪಂಚದ ಪ್ರತಿಯೊಬ್ಬರ ಹತ್ಯೆ ಮಾಡ್ತೀನಿ, ಒಬ್ಬನೂ ಕೂಡ ಬದುಕುಳಿಯೋಕೆ ಸಾಧ್ಯ ಇಲ್ಲ. ಈ ಸುದ್ದಿ ಕಂಡು ನಾನು ಸಂತೋಷ ಪಡ್ತೀನಿ. ಮಕ್ಕಳು ಅಂಗವಿಕಲರಾಗೋದನ್ನ ಪೋಷಕರು ನೋಡಬೇಕು, ಎಲ್ಲರೂ ಕಷ್ಟ ಪಡಬೇಕು, ಅದನ್ನ ಕಂಡು ನಾನು ಖುಷಿ ಪಡ್ತೀನಿ. ಬಳಿಕ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಮೆಸೇಜ್ ಪಾಸ್ ಆಗಿದೆ. ಯಾರೋ ಸೈಕೋಪಾತ್ ಅಂತ ಕಾಣುತ್ತೆ. ವಿತಂಡ ಅಂದರೆ ಬೇರೆಯವ್ರು ಕಷ್ಟಪಡ್ತಿರೋದನ್ನ ನೋಡಿ ನಾನು ಖುಷಿ ಪಡ್ತೀನಿ, ಎಲ್ಲರೂ ಸಾಯಬೇಕು. ಈ ರೀತಿಯ ಬಾಂಬ್ ಬ್ಲಾಸ್ಟ್ ಆಗೋದ್ರಿಂದ ಕೆಮಿಕಲ್ ರಿಲೀಸ್ ಆದಾಗ ಮಕ್ಕಳು ಅಂಗವಿಕಲರಾಗ್ತಾರಲ್ಲ, ಅದನ್ನ ನೋಡಿ ನಾನು ಖುಷಿ ಪಡ್ತೀನಿ. ಪೋಷಕರು ಕಣ್ಣೀರು ಹಾಕೋದನ್ನ ನೋಡಿ ಖುಷಿ ಪಡ್ತೀನಿ ಅಂತ ಯಾರೋ ಅದನ್ನೇ ಹೇಳಿದ್ದು, ಸೈಕೋಪಾತ್ ಇರಬೇಕು. ಈ roadkill 333@atomic.me.io ಅನ್ನುವಂತಹ ಮೇಲ್ ಐಡಿಯಿಂದ ಮೆಸೇಜ್ ಬಂದಿದೆ. ನಗರದಾದ್ಯಂತ ಸುಮಾರು 40 ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ತಕ್ಷಣ ಅಲರ್ಟ್ ಆಗಿದ್ದಾರೆ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳದವರು. ಮಕ್ಕಳನ್ನೆಲ್ಲ ಸ್ಕೂಲಿಂದ ಹೊರಗೆ ಕರೆಸಿ ಈ ಒಂದು ಶಾಲೆಯನ್ನು ತಪಾಸಣೆ ಮಾಡುವಂತಹ ವಿಚಾರದಲ್ಲಿ ತೊಡಗಿದ್ದಾರೆ. ಆತ ಒಂದು ಕಪ್ಪು ಕಲರ್ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಸ್ಫೋಟಕವನ್ನು ಇರಿಸಿದ್ದೀನಿ, ಪ್ರಪಂಚದ ಪ್ರತಿಯೊಬ್ಬರ ಹತ್ಯೆ ಮಾಡ್ತೀನಿ ಅಂತೆಲ್ಲ ಮೆಸೇಜ್ ಹಾಕಿದಾರಂತೆ. ಒಬ್ಬನು ಕೂಡ ಬದುಕುಳಿಬಾರ್ದು, ಈ ಸುದ್ದಿ ಕಂಡು ನಾನು ಸಂತೋಷ ಪಡ್ತೀನಿ. ಮಕ್ಕಳು ಅಂಗವಿಕಲರಾಗೋದನ್ನ ಪೋಷಕರು ನೋಡಬೇಕು, ಎಲ್ಲರೂ ಕಷ್ಟಪಡಬೇಕು, ಆಗ ನಾನು ಖುಷಿ ಪಡ್ತೀನಿ. ಇದೆಲ್ಲ ನೋಡಿ ಆಮೇಲೆ ನೆಮ್ಮದಿಯಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅದನ್ನೇ ಹೇಳಿದೆ. ಯಾರೋ ಸೈಕೋಪಾತ್ ಇರಬೇಕು. ಪೊಲೀಸರು ಈಗ ಇದನ್ನು ಸೀರಿಯಸ್ ಆಗಿ ತಗೊಂಡು ತಪಾಸಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇಂತಹ ಬೆದರಿಕೆಯ ಮೆಸೇಜ್ಗಳು ಇತ್ತೀಚೆಗೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಹೆಚ್ಚು ಆಗ್ತಾ ಇದೆ. ನಾವು 1 ವರ್ಷದಲ್ಲೇ ಇದು 3ನೇದು 4ನೇದು ನೋಡ್ತಾ ಇರೋದು. ಕಳೆದ ಬಾರಿ ಎಲ್ಲ ಗಮನಿಸಿದಾಗ ಯಾಕೆ ಹೆಚ್ಚು ಆಗ್ತಾ ಇದೆ, ಏನು ಎತ್ತ ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ತಪಾಸಣೆ ಅಂದರೆ ತನಿಖೆ ಆಗಬೇಕು. ತನಿಖೆ ಆಗ್ತಾ ಇದ್ದಂತೆ ಯಾರಿದ್ದಾರೆ, ಏನು ಎತ್ತ, ಇದು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿ ಎಲ್ಲರೂ ಫೇಕ್ ID, ಫೇಕ್ ಮೇಲ್ ಮತ್ತು ಫೇಕ್ ಅಕೌಂಟ್ಗಳನ್ನು ಇಟ್ಕೊಂಡು ಈ ರೀತಿ ಒಂದು ರೀತಿ ತಲೆ ಕೆಟ್ಟವ್ರ ಥರ ವರ್ತಿಸ್ತಾರೆ. ಇದು ಕೂಡ ಹಾಗೆಯಾ ಅಥವಾ ಇದರಲ್ಲಿ ಏನಾದರೂ ಸೀರಿಯಸ್ ಅಂಶಗಳಿದೆಯಾ, ಯಾರು ಏನು ಎತ್ತ, ಇದರ ಬ್ಯಾಕ್ಗ್ರೌಂಡ್ ಏನು, ಎಲ್ಲಿಂದ ಬಂದಿರೋ ಮೆಸೇಜ್ ಇದು, ಯಾವ ಭಾಗದಿಂದ, ನಮ್ಮ ದೇಶದಲ್ಲೇ ಕೂತಿದ್ದಾರಾ ಅಥವಾ ಬೇರೆ ದೇಶದಲ್ಲಿ ಇದ್ಕೊಂಡು ಮಾಡಿರೋದಾ, ಯಾರು ಈ ವಿಕೃತವಾಗಿ ಯೋಚನೆ ಮಾಡ್ತಾರೋರು, ಇದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕು. ಮೋರ್ ಡೀಟೇಲ್ಸ್ ನನ್ನ ಕರೆಗೆ ಅಜಯ್ ನೀಡ್ತಾರೆ. ಅಜಯ್, ಈ ರೀತಿಯ ಬಾಂಬ್ ಬೆದರಿಕೆಯ ಮೇಲ್ಗಳು ಇತ್ತೀಚೆಗೆ ಹೆಚ್ಚು ಆಗ್ತಾ ಇದೆ. ಬಟ್ ಈತ ಪರ್ಟಿಕ್ಯುಲರ್ ಆಗಿ ಮಕ್ಕಳು ಅಂಗವಿಕಲರಾಗೋದು ನಾನು ನೋಡಬೇಕು, ಪೋಷಕರು ಅಳ್ಳೋದನ್ನ ನೋಡಬೇಕು, ಈ ರೀತಿಯಾಗಿ ವಿಕೃತವಾಗಿ ಮೆಸೇಜ್ ಮಾಡಿರೋದು ನೋಡಿದ್ರೆ ಬಹುಶಃ ಯಾರೋ ಸೈಕೋಪಾತ್ ಇದ್ದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಎಷ್ಟು ಶಾಲೆಗಳಿಗೆ ಹೋಗಿದೆ, ಯಾವ ಭಾಗದಿಂದ ಹೋಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆರಂಭ ಆಗಿದೆಯಾ? ಡೀಟೇಲ್ಸ್ ಕೊಡೋದಾದ್ರೆ ಅಜಯ್. ಇಮೇಲ್ ಅನ್ನ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಬೆಂಗಳೂರಿನಲ್ಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ, ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿಯಾದಂತ ಪ್ರಕರಣಗಳು ಕೂಡ ಹೆಚ್ಚಾಗಿ ಆಗ್ತಾನೆ ಇದಾವೆ. ಪೊಲೀಸ್ನವರು ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಕಳಿಸ್ತಿರುವಂತ ಮೇಲ್ ID ಏನಿದೆ ಅದನ್ನ ಟಾರ್ಗೆಟ್ ಮಾಡಿ IP ಅನ್ನ ತಗೊಂಡು ಕಂಡುಹಿಡಿಯೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಅದು ಬೇರೆ ಕಡೆ ಒಂದ್ ಕಡೆ ರಾಜ್ಯ ಸರ್ಕಾರ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೆ ಇವತ್ತು ಕೂಡ ಖಾಸಗಿ ಶಾಲೆಗಳಿಗೆ, ಕಾಲೇಜುಗಳಿಗೆ ಮತ್ತೆ 40ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನ, ಬಾಂಬ್ ಇದೆ ಅಂತ ಹೇಳ್ಬಿಟ್ಟು ಮೇಲ್ ಮಾಡುವ ಮೂಲಕವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿ ಒಂದು ಆತಂಕ ಸೃಷ್ಟಿ ಮಾಡಿರುವಂತ ಘಟನೆ ನಡೆದಿದೆ. ಪ್ರಮುಖವಾಗಿ ಇಲ್ಲಿ RR ನಗರ ಸೇರಿ ಬೆಂಗಳೂರು, ಕೆಂಗೇರಿ ಸೇರಿದಂತೆ ಹಲವು ಏರಿಯಾಗಳಲ್ಲಿ, ಅದರಲ್ಲೂ ಕೂಡ ಖಾಸಗಿ ಶಾಲೆಗಳಲ್ಲಿ ಯಾವುದು ಅಂತಂದ್ರೆ MS ಧೋನಿ ಗ್ಲೋಬಲ್ ಸ್ಕೂಲ್ ಆಗಿರ್ಬೋದು, ಸೈನ್ಸ್ ಜರ್ಮನ್ ಅಕಾಡೆಮಿ, BS ಇಂಟರ್ನ್ಯಾಷನಲ್ ಸ್ಕೂಲ್, ಮಾರ್ಟಿನ್ ಲೂಥರ್ ಸ್ಕೂಲ್, ಬಿಷಪ್ ಕಾಟನ್ ಗಬ್ಬರ್ ಪಾರ್ಕ್ ಅಲ್ಲಿ ಇರುವಂತ ಬಿಷಪ್ ಕಾಟನ್ ಆಗಿರ್ಬೋದು, ಹೀಗೆ ಹಲವು ರೀತಿಯಾದಂತ ಖಾಸಗಿ ಶಾಲೆಗಳಿಗೆ ಇದೇ ರೀತಿಯಾದಂತ ಬಾಂಬ್ ಇದೆ ಅಂತ ಹೇಳಿ ಮೇಲ್ ಮಾಡ್ತಾ ಈ ಒಂದು ಆತಂಕ ಸೃಷ್ಟಿ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದಿಂದ ಕೂಡ ಪರಿಶೀಲನೆ ನಡೆಸಿದೆ. ಆದ್ರೆ ಯಾವುದೇ ರೀತಿಯಾದಂತ ಬಾಂಬ್ ಪತ್ತೆ ಆಗಿಲ್ಲ ಇನ್ನೂ ಕೂಡ. ಜೊತೆಗೆ ಈತ ಮೇಲ್ ಮಾಡಿದಂತ ವ್ಯಕ್ತಿಯ ಒಂದು ಮೇಲ್ ಮಾಡಿರುವಂತ ಹಿನ್ನೆಲೆಯನ್ನ ನೋಡಿದ್ರೆ, ಆತ ಶಾಲಾ ತರಗತಿಯಲ್ಲಿ ನಾನು ಸ್ಫೋಟಕವನ್ನ ಇಟ್ಟಿದ್ದೇನೆ, ಬ್ಲಾಕ್ ಕಲರ್ ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಒಂದು ಬಾಂಬ್ ಅನ್ನ ಇಟ್ಟಿದ್ದೀನಿ, ನಾನು ಪ್ರಪಂಚದ ಪ್ರತಿಯೊಬ್ಬರನ್ನು ನಾನು ಹತ್ಯೆ ಮಾಡ್ತೀನಿ, ಒಬ್ಬನನ್ನು ನಾನು ಕೂಡ ಬದುಕುಳಿಯಲು
ಸಾಧ್ಯವಿಲ್ಲ. ಯಾಕಂದ್ರೆ ಈ ನಾನು ಯಾರು ಮಕ್ಕಳು ಅಂಗವಿಕಲರಾಗ್ಬೇಕು, ಅದನ್ನ ಪೋಷಕರು ನೋಡ್ಬೇಕು, ಅದನ್ನ ನಾನು ನೋಡಿ ಖುಷಿ ಪಡ್ತೀನಿ, ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು ಅಂತೇಳಿ ವಿಕೃತವಾಗಿ ಒಂದು ಆ ಮೆಸೇಜ್ ಗಳನ್ನ ಕೂಡ ಟೈಪ್ ಮಾಡಿದ್ದೇನೆ. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಇದು ನಿಜಕ್ಕೂ ಕೂಡ ಈತ ಸೈಕೋಪಾತ್ ಅನ್ಸುತ್ತೆ. ಈ ರೀತಿಯಾದಂತ ಮೆಸೇಜ್ ಅನ್ನ ಮಾಡಿ ನಂತರ ಇವೆಲ್ಲ ನೀವೆಲ್ಲರೂ ಕೂಡ ಕಷ್ಟವನ್ನ ಅನುಭವಿಸಬೇಕು, ಆ ಒಂದು ಕಷ್ಟನ ಅನುಭವಿಸಿದ ನಂತರ ನಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಮಾಡಿದ್ದಾನೆ. ಸದ್ಯ ಪೊಲೀಸರು ಕೂಡ ಬಂದಿರುವಂತ ಮೇಲ್ ಐಡಿಯಾ ಒಂದು IP ಕೂಡ ಕೆದಕುವಂತ ಕೆಲಸ ಮಾಡ್ತಾ ಇದ್ರೆ, ಎಲ್ಲಿಂದ ಬಂತು, ಯಾವಾಗ ಬಂತು, ಇದೇ ರೀತಿಯಾಗಿ ಹಿಂದೆಂದೂ ಯಾವತ್ತಾದ್ರೂ ಮಾಡಿದ್ನ, ಈ ಎಲ್ಲ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ವಿದ್ಯಾ.